ಓಕೆ, ಎಸ್, ಇದ್ರಲ್ಲಿ ಫಸ್ಟ್ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತೇಳಿ ಬರ್ತದೆ. ಫಿಸಿಕಲ್ ಜೋಗ್ರಫಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ. ಸಿಲೆಬಸ್ ಬರ್ಕೋತೀರಾ ಅಂದರೆ ಬರ್ಕೊಳ್ಳಿ. ಓಕೆ, ಪ್ರಾಕೃತಿಕ ಭೂಗೋಳಶಾಸ್ತ್ರ. ಈ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನಾವು ನೋಡಬೇಕಾಗತ್ತೆ, ಪ್ರಧಾನವಾಗಿ ಕಂಡುಬರುವಂಥದ್ದು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಪರಿಚಯ ಅಂತೇಳಿ ಬರ್ತದೆ. ಪರ್ವತಗಳನ್ನು ನೋಡ್ಬೋದಾಗುತ್ತೆ. 4 ವಿಧದಲ್ಲಿ ನಮ್ಮಲ್ಲಿ ಪರ್ವತಗಳು ಕಂಡುಬರ್ತವೆ. ಒಂದು ಕಂಡುಬರ್ತವೆ ಜ್ವಾಲಾಮುಖಿ ಪರ್ವತಗಳು. ಜ್ವಾಲಾಮುಖಿ ಪರ್ವತಗಳು ಜ್ವಾಲಾಮುಖಿ ಕಾರ್ಯದಿಂದ ಆಗಿರುವಂಥ ಪರ್ವತಗಳು. ಸೊ ಜ್ವಾಲಾಮುಖಿ ಪರ್ವತ ಕರ್ನಾಟಕದಲ್ಲಿ ಬಂದು ನಮ್ಮಲ್ಲಿ ಜ್ವಾಲಾಮುಖಿ ನಮ್ಮ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಾನ ನೋಡಿದ್ರಾ? ಅದು ಜ್ವಾಲಾಮುಖಿ ಪರ್ವತ. ಯಾನ ಅಂತೇಳಿ ಬರ್ತದೆ, ಅದು ಜ್ವಾಲಾಮುಖಿ ಪರ್ವತಗಳಿಗೆ ನಮ್ಮ ಎಕ್ಸಾಂಪಲ್ ಕೊಡ್ಬೋದು. ನೀಲಗಿರಿ ಬೆಟ್ಟಗಳನ್ನ ನೋಡಿ, ಅದು ಬರ್ತವೆ. ನೀಲಗಿರಿ ಬೆಟ್ಟಗಳು ಬರ್ತವೆ. ಗಿರ್ನಾರ್ಸ್ ಅಂತೇಳಿ ಬರ್ತವೆ. ಇಂಥದ್ದೆಲ್ಲ ಬೇಕಾ ನಮ್ಮಲ್ಲೂ ಕೂಡ ಜ್ವಾಲಾಮುಖಿ ಪರ್ವತಗಳನ್ನ ಇಲ್ಲಿ ಬೇಕಾ ನೋಡ್ಬೋದು. ಓಕೆ, ನೆಕ್ಸ್ಟ್ ಬರ್ತದೆ ಸ್ತರಭಂಗ ಪರ್ವತಗಳು ಅಂತ ಇಲ್ಲಿ ಬರ್ತದೆ. ಸ್ತರಭಂಗ ಪರ್ವತಗಳು ಅಂತ ಇಲ್ಲಿ ಬರ್ತದೆ. ಸ್ತರಭಂಗ ಪರ್ವತಗಳು ಪಶ್ಚಿಮ ಘಟ್ಟಗಳು ಎಕ್ಸಾಂಪಲ್. ಇದಕ್ಕೆ ಸ್ತರಭಂಗ ಪರ್ವತಗಳಿಗೆ ನಮ್ಮಲ್ಲಿ ಬರ್ಬೇಕಾ ನೀವು ಪಶ್ಚಿಮ ಘಟ್ಟಗಳನ್ನ ಬೇಕಾದ್ರೆ ಕೊಡಿ. ವಿಂಧ್ಯ ಪರ್ವತಗಳನ್ನ ಕೊಡಿ. ಸಾತ್ಪುರ ಪರ್ವತಗಳನ್ನ ಕೊಡಿ. ವಿಂಧ್ಯ ಪರ್ವತಗಳು, ಸಾತ್ಪುರ ಪರ್ವತಗಳು, ಓಕೆ, ಪಶ್ಚಿಮ ಘಟ್ಟಗಳು, ಇವೆಲ್ಲ ಕೂಡ ನಮ್ಮ ಸ್ತರಭಂಗ ಪರ್ವತಗಳಿಗೆ ಎಕ್ಸಾಂಪಲ್ ಆಗಿರ್ತದೆ. ವರ್ಲ್ಡ್ ಅಲ್ಲಿ ಬಂದ್ರೆ ಹೋಸ್ಟಾಜ್ ಅಂತೇಳಿ ಬರ್ತದೆ. ಫ್ರಾನ್ಸ್ ಅಲ್ಲಿ ಬರುವಂತ ಹೋಸ್ಟಾಜ್ ಪರ್ವತಗಳು ಅಂತೇಳಿ ಬರ್ತದೆ ಸ್ತರಭಂಗ ಪರ್ವತಗಳು. ಅಥವಾ ಬ್ಲಾಂಕ್ ಮೌಂಟೇನ್ಸ್ ಗಳಿಗೆ ಎಕ್ಸಾಂಪಲ್ ಸಿಯಾರಾ ನೆವಾಡಾ ಅಂತೇಳಿ ಬರ್ತದೆ ಅಮೆರಿಕದಲ್ಲಿ. ಸಿಯಾರಾ ನೆವಾಡಾ ಅಂತೇಳಿ ಬರ್ತದೆ. ಇವೆಲ್ಲವೂ ಕೂಡ ಸ್ತರಭಂಗ ಪರ್ವತಗಳು, ಅಥವಾ ಇದನ್ನ ಬ್ಲ್ಯಾಕ್ ಪರ್ವತಗಳು ಅಂತೇಳಿ ಕರೀತಾರೆ. ಕನ್ನಡದಲ್ಲಿ ಕಪ್ಪು ಪರ್ವತಗಳನ್ನೆಲ್ಲ ಬ್ಲ್ಯಾಕ್ ಪರ್ವತಗಳು ಎಂದರೆ ಏನು ಅಂತೇಳಿ ಕರಿತೇವೆ. ಅಥವಾ ಬ್ಲ್ಯಾಕ್ ಪರ್ವತಗಳಿಗೆ ಉದಾಹರಣೆ ಕೊಡಿ ಅಂತೇಳಿ ಕರಿತಾನೆ. ಇವನ್ನ ಇಲ್ಲಿ ಬರಿಬೇಕಾಗುತ್ತೆ, ಬ್ಲ್ಯಾಕ್ ಪರ್ವತಗಳು ಅಂತೇಳಿ. ನೆಕ್ಸ್ಟ್ ಬರ್ತದೆ ಅವಶೇಷ ಪರ್ವತಗಳು. ಅವಶೇಷ ಪರ್ವತಗಳು ಅಂತೇಳಿ ಬರ್ತದೆ. ಅವಶೇಷ ಪರ್ವತಗಳನ್ನ ಕೆಲವೊಂದು ಬಾರಿ ಕನ್ನಡದಲ್ಲಿ ನೇರವಾಗಿ ಕೇಳ್ತಾನೆ. ರೆಸಿಡಿಯಲ್ ಪರ್ವತಗಳು ಎಂದರೆ ಏನು ಅಂತೇಳಿ ಕೇಳ್ತಾನೆ. ರೆಸಿಡಿಯಲ್ ಪರ್ವತಗಳು ಅಂದ್ರೂ ಒಂದೇ, ಅವಶೇಷ ಪರ್ವತಗಳು ಅಂದ್ರೂ ಒಂದೇ, ಅಥವಾ ಹಳೆಯ ಮಡಿಕೆ ಪರ್ವತಗಳು ಅಂದ್ರೂ ಒಂದೇ. ಹಳೆಯ ಮಡಿಕೆ ಪರ್ವತಗಳು ಅಥವಾ ಭಾರತದ ಅತ್ಯಂತ ಪುರಾತನ ಪರ್ವತಗಳು ಯಾವುದು ಅಂತ ಕೇಳಿದ್ರೆ ಅರಾವಳಿ ಅಂತ ಬರೀತಿರಲ್ಲ ನೀವು, ಅರಾವಳಿ ಅಂತ ಬರೀತಿರಲ್ಲ, ಅದೇ ರೀತಿ ಬರ್ತದೆ ಅವಶೇಷ ಪರ್ವತಗಳು ಅಂತೇಳಿ ಬರ್ತದೆ. ಹಾಗಾದ್ರೆ ಭಾರತದಲ್ಲಿ ಮಾತ್ರ ಒಂದೇ ಬರ್ತದೆ ಅರಾವಳಿ. ಅದು ಬಿಟ್ರೆ ಜಗತ್ನಲ್ಲಿ ಎಲ್ಲೆಲ್ಲಿ ಇದ್ದಾವೆ ಅರಾವಳಿ ಪರ್ವತಗಳು? ನಮ್ಮ ಇಂಡಿಯಾದ ಒಂದ್ ಗೊತ್ತಿದ್ರೆ ಸಾಕಾ? ಆ ಕಾಲ ಹೋಯ್ತೀಗ, ಆ ಕಾಲ ಹೋಯ್ತು. ಪೇಪರ್ ಕೇಳಿದ್ರು ಆ ಕಾಲದಲ್ಲಿ ಹೋಯ್ತೀಗ ಅದು. ಯಾಕಂದ್ರೆ ಭಾರತದ ಅತ್ಯಂತ ಹಳೆಯ ಪರ್ವತ ಯಾವುದು? ಅರಾವಳಿ. ಎಲ್ಲರಿಗೂ ಗೊತ್ತೀಗ, LKG ಮಕ್ಳಿಗೂ ಗೊತ್ತೀಗ. ಅವನ್ ಕೇಳಂಗಿಲ್ಲ ಈಗ. ಅವನು ಜಗತ್ತಲ್ಲಿ ಎಷ್ಟು ವಿಧದ ಪರ್ವತಗಳು ಕಂಡುಬರ್ತವೆ ಅಂತ ಕೇಳ್ತಾನೆ. ಅಥವಾ ಜಗತ್ತಲ್ಲಿ ಕಂಡುಬರುವಂತ ಅವಶೇಷ ಪರ್ವತಗಳನ್ನ ಹೇಳಿಕೆಗಳನ್ನ ಕೊಡಿ ಅಂತೇಳಿ ಕೇಳ್ತಾರೆ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ, ಅಥವಾ ಕೆಳಗಿನ ಹೇಳಿಕೆಗಳನ್ನ ಹೊಂದಾಣಿಕೆಯಾಗಿ ಬರೆಯಿರಿ. ಯಾವುದು ಸರಿ ಯಾವುದು ತಪ್ಪು, ಅಥವಾ ನಿಮ್ಮ ಜೋಡಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ ಜೋಡಿಯಲ್ಲಿ ಅಲ್ಲಿ ಕೊಟ್ಟಿರೋ ಜೋಡಿಗಳನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿರ್ತಾನ ಅವನು. ಇದಕ್ಕೆ ಆನ್ಸರ್ ಮಾಡ್ಬೇಕಾಗತ್ತೆ. ಭಾರತದಲ್ಲಿ ಬಂದ್ರೆ ಒಂದಂತ ಬರೀತಿರಬೇಕಾದ್ರೆ, ಭಾರತದಲ್ಲಿ ನಿಮ್ಗೆ ಗೊತ್ತಿದೆ ನೇರವಾಗಿ ಬೇಕಾದ್ರೆ ಬರಿಬಹುದು. ಆದ್ರೆ ಜಗತ್ತಿನಲ್ಲಿ ಬಂದ್ರೆ ಅಫಲೇಷಿಯನ್ ಮೌಂಟೇನ್ಸ್ಗಳು ಅಂತೇಳಿ ಬರ್ತದೆ. ಅಫಲೇಷಿಯನ್ ಪರ್ವತಗಳು ಉತ್ತರ ಅಮೆರಿಕ ಕಂಡ ಅಥವಾ ನಾರ್ತ್ ಅಮೆರಿಕದಲ್ಲಿ ಕಂಡು ಬರ್ತವೆ. ಅಫಲೇಷಿಯನ್ ಪರ್ವತಗಳು ಅಂತೇಳಿ ಬರ್ತದೆ. ಡ್ರ್ಯಾಗನ್ ಪರ್ವತಗಳು ಅಂತೇಳಿ ಬರ್ತದೆ, ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರ್ತವೆ. ದಕ್ಷಿಣ ಆಫ್ರಿಕಾದಲ್ಲಿ ಇದು ಕಂಡುಬರ್ತವೆ. ಈ ತರದ ಪರ್ವತಗಳು ಜಗತ್ತಿನಲ್ಲಿ ಒಂದೊಂದು ಖಂಡಗಳಲ್ಲೂ ಒಂದೊಂದು ರೀತಿಯಲ್ಲಿ ಕೂಡ ನಮ್ಮಲ್ಲಿ ಕಂಡುಬರ್ತವೆ. ಇವುಗಳನ್ನ ಇಲ್ಲಿ ನೋಡ್ಬೋದಾಗಿರ್ತದೆ. ಇದು ಮೂರನೇದೈತು ಅವಶೇಷ ಪರ್ವತಗಳು ಅಂತೇಳಿ ಬರ್ತದೆ. ನೆಕ್ಸ್ಟ್ ಬರ್ತದೆ ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತೇಳಿ ಬರ್ತದೆ, ಅಥವಾ ಯೌವನ ಮಡಿಕೆ ಪರ್ವತಗಳು. ಇದಕ್ಕೆ ಎಕ್ಸಾಂಪಲ್ ಹಿಮಾಲಯ ಪರ್ವತ ಅಂತ ಬೇಕಾದ್ರೆ ಇದನ್ನ ಕೊಡ್ಬೋದು. ಇತ್ತೀಚೆಗೆ ನಿರ್ಮಾಣಗೊಂಡಂತ ಪರ್ವತಗಳಲ್ಲಿ ಬಂದ್ರೆ ಹಿಮಾಲಯ ಪರ್ವತಗಳು. ಓಕೆ, ಯುವ ಮಡಿಕೆ ಪರ್ವತಗಳು ಅಂತೇಳಿ ಕರೀತಾರಾ? ಯುವ ಮಡಿಕೆ ಪರ್ವತಗಳಲ್ಲಿ ಬಂದ್ರೆ ಹಿಮಾಲಯ ಪರ್ವತವನ್ನ ಕೊಡ್ತೀರಾ, ರಾಕಿ ಪರ್ವತಗಳನ್ನ ಕೊಡ್ತೀರಾ, ಆಂಡಿಸ್ ಮೌಂಟೇನ್ಸ್ ಗಳನ್ನ ಕೊಡ್ತೀರಾ. ಆಂಡಿಸ್ ಮೌಂಟೇನ್ಸ್ ಗಳನ್ನ ಕೊಡ್ಬೋದು, ಕಾಕಾಸಸ್ ಪರ್ವತಗಳನ್ನ ಕೊಡ್ಬೋದು ಬೇಕಾದ್ರೆ. ಇದಕ್ಕೆ ಇವೆಲ್ಲ ಇತ್ತೀಚೆಗೆ ನಮ್ಮಲ್ಲಿ ನಿರ್ಮಾಣಗೊಂಡಂತ ಪರ್ವತಗಳಲ್ಲಿ ಇದು ಬರುವಂತದ್ದು. ಇತ್ತೀಚೆಗೆ ನಿರ್ಮಾಣಗೊಂಡಂತ ಪರ್ವತಗಳು ಅಂತ ನಮ್ಮಲ್ಲಿ ಇದನ್ನ ಕರೆಯಲಾಗುತ್ತೆ. ಪರ್ವತಗಳು ಅಂತೇಳಿ ಬಂತು. ನೆಕ್ಸ್ಟ್ ಸರೋವರ ಅಂತೇಳಿ ಬರ್ತದೆ. ಲೇಕ್ಸ್, ಸರೋವರಗಳು ಅಂತೇಳಿ ಬರ್ತದೆ. ಸರೋವರಗಳಲ್ಲಿ ಕಂಡುಬರುವಂತ ವಿಧಗಳು ಯಾವುದು? ಜ್ವಾಲಾಮುಖಿಗಳಿಂದ ಆದಂತ ಸರೋವರಗಳು ಅಂತೇಳಿ ಬರ್ತದೆ. ಭೂಮಿಯ ರಚನಾ ಕಾರ್ಯದಿಂದ, ಭೂಮಿ ರಚನೆ ಯಾವಾಗ ಇತ್ತು, ರಚನಾಗಳ ಕಾರ್ಯದಿಂದ ಆದಂತ ಸರೋವರಗಳು ಅಂತೇಳಿ ಬರ್ತದೆ. ಇವುಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಓಕೆ,
ಭೂಮಿಯ ರಚನೆ ಕಾರ್ಯದಿಂದ ಆದಂಥ ಸರೋವರಗಳು, ಹಿಮಾಲಯದಲ್ಲಿ ನಿರ್ಮಾಣಗೊಂಡಂಥ ಸರೋವರಗಳು ಅಂತೇಳಿ ಬರ್ತದೆ, ಹಿಮಪಾತಗಳಲ್ಲಿ ಬರುವಂಥ ಸರೋವರಗಳು, ಪರ್ವತಗಳ ಎತ್ತರದ ತುದಿಯಲ್ಲಿ ಕಂಡುಬರುವಂಥ ಸರೋವರಗಳು ಅಂತೇಳಿ ಕಂಡುಬರ್ತವೆ. ಇವುಗಳನ್ನು ಇಲ್ಲಿ ನೋಡ್ಬೋದಾಗಿರ್ತದೆ. ನೆಕ್ಸ್ಟ್ ಇವುಗಳ ಜೊತೆಗೆ ಪ್ರಪಂಚದಲ್ಲಿ ಕಂಡುಬರುವಂಥ ಪ್ರಮುಖ ಸರೋವರಗಳು ಮತ್ತು ಭಾರತದಲ್ಲಿ ಯಾವ ಥರದ ಸರೋವರಗಳು ಇದ್ದಾವೆ, ಭಾರತದಲ್ಲಿ ಕಂಡುಬರುವಂಥ ಸರೋವರಗಳು ಅಂತೇಳಿ ಬರ್ತದೆ. ಓಕೆ, ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ಶುದ್ಧ ನೀರಿನ ಸರೋವರ ಯಾವುದು? ಶುದ್ಧ ನೀರು ಅಂದರೆ ಸಿಹಿ ನೀರು ಅಂತಿರಲ್ಲ ನೀವು, ಸಿಹಿ ನೀರು ಅಂತೀರ ಗೊತ್ತೇನದು? ಸಿಹಿ ನೀರು ಅಂತ ಅಲ್ಲ ಕರೆಯಲ್ಲ, ಅದನ್ನ ಶುದ್ಧ ನೀರು ಅಂತೇಳಿ ಕರೀತಾರೆ. ಭಾರತದಲ್ಲಿ ಕಂಡುಬರುವಂಥ ಶುದ್ಧ ನೀರಿನ ಸರೋವರ ಯಾವುದು? ಉಲಾರ್ ಸರೋವರ ಅಂತೇಳಿ ಕರಿತೀರಾ, ದಾಲ್ ಸರೋವರ ಅಂತೇಳಿ ಕರಿತೀರಾ, ಉಪ್ಪು ನೀರಿನ ಸರೋವರ ಅಂತ ಕೇಳಿದ್ರೆ ಸಾಂಬಾರ್ ಸರೋವರ ಅಂತೇಳಿ ಕೊಡ್ತೀರಾ, ಚಿಲ್ಕಾ ಸರೋವರ ಅಂತೇಳಿ ಬೇಕಾದ್ರೆ ಕೊಡ್ತೀರಾ, ಕರೆಕ್ಟಾ? ಭಾರತದಲ್ಲಿ ಕಂಡುಬರುವಂಥ ಹಿನ್ನೀರಿನ ಅಥವಾ ಲಘೂನು ಸರೋವರ ಯಾವುದು ಅಂತ ಕೇಳಿದ್ರೆ ಅಷ್ಟಮೂರಿ ಅಥವಾ ವೆಂಬನಾಡು ಸರೋವರಗಳು ಅಂತೇಳಿ ನೀವು ಎಕ್ಸಾಂಪಲ್ನ ಕೊಡ್ತೀರಾ, ಕರೆಕ್ಟಾ? ಈ ತರದ ಭಾರತದಲ್ಲಿ ಕಂಡುಬರುವಂಥ ಸರೋವರಗಳನ್ನ ಇಲ್ಲಿ ನೋಡಬಹುದಾಗಿರ್ತದೆ. ನೆಕ್ಸ್ಟ್ ಬರ್ತದೆ ಮರುಭೂಮಿಗಳು ಅಂತೇಳಿ ಬರ್ತದೆ. ಮರುಭೂಮಿಗಳಲ್ಲಿ ಕಂಡುಬರುವಂಥ ವಿಧಗಳು ಅಂತೇಳಿ ಬರ್ತದೆ. ಉಷ್ಣ ಮರುಭೂಮಿಗಳು, ಶೀತ ಮರುಭೂಮಿಗಳು. ಉಷ್ಣ ಮರುಭೂಮಿ, ಶೀತ ಮರುಭೂಮಿಗಳು ಅಂತೇಳಿ ಬರ್ತದೆ. ಈ ಮರುಭೂಮಿಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬರ್ತದೆ ಹಿಮ ನದಿಗಳು ಅಂತೇಳಿ ಬರ್ತದೆ. ಹಿಮ ನದಿಗಳು ಅಂತೇಳಿ ಬರ್ತದೆ. ಹಿಮ ನದಿಗಳು ಹಿಮಾಲಯದಲ್ಲಿ ಕಂಡುಬರುವಂಥ ಗ್ಲೇಷಿಯರ್ಸ್ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ನಾವು ಇದನ್ನ ಹಿಮ ನದಿಗಳನ್ನ ಗ್ಲೇಷಿಯರ್ ಅಂತೇಳಿ ಕರಿತೀವಿ. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ನಲ್ಲಿ ಪದೇ ಒಂದು ಹಿಮ ನದಿ ಅಂತ ಉಲ್ಲೇಖ ಮಾಡೋದು ತುಂಬಾ ಕಡಿಮೆ. ಈಗವ್ರಿಗೆ ಬಂದಿರೋ ಎಕ್ಸಾಮ್ಸ್ಗಳಲ್ಲಿ ಅವ್ನು ನೇರವಾಗಿ ಕನ್ನಡದಲ್ಲೇ ಕೇಳ್ತಾನೆ, ಗ್ಲೇಷಿಯರ್ಸ್ಗಳು ಅಂತಾನೆ ಕೇಳ್ತಾನೆ ಅವನು. ಭಾರತದ ಅತಿ ಉದ್ದವಾದಂಥ ಗ್ಲೇಷಿಯರ್ ಯಾವುದು ಅಂತ ಕೇಳಿದ್ರೆ ಸಿಯಾಚಿನ್ ಗ್ಲೇಷಿಯರ್ ಅಂತ ಹೇಳಿ ಕರಿತೀವಿ. ಸಿಯಾಚಿನ್ ಗ್ಲೇಷಿಯರ್. ಯಾಕಂದ್ರೆ ಅವ್ನು ಎಲ್ಲಾ ಕಡೆ ನಮ್ಮಲ್ಲಿ ಹಿಮ ನದಿ ಅಂತ ಉಲ್ಲೇಖ ಮಾಡಲ್ಲ. ನ್ಯೂಸ್ ಪೇಪರ್ಗಳು ಕೂಡ ಬಂದ್ರು ಅದನ್ನ ನಮ್ಮಲ್ಲಿ ಗ್ಲೇಷಿಯರ್ಸ್ ಅಂತಾನೆ ಅವ್ನು ಬರ್ದಿರ್ತಾನೆ. ಗ್ಲೇಷಿಯರ್ಸ್ ಅಂತ ನಾವು ಅದನ್ನ ಕೊಟ್ಟಿರ್ತೀವಲ್ಲಿ. ಹಾಗಾಗಿ ಹಿಮ ನದಿಗಳು ಮತ್ತೆ ನಮ್ಮಲ್ಲಿ ಗ್ಲೇಷಿಯರ್ಸ್ಗಳನ್ನ ಬಂದ್ರೆ ಎಷ್ಟು ವಿಧದಲ್ಲಿ ಹಿಮ ನದಿಗಳು ನಮ್ಮಲ್ಲಿ ಕಂಡು ಬರ್ತವೆ. ಓಕೆ, ಹಿಮಾಲಯದಲ್ಲಿ ಆದಂಥ ಹಿಮ ನದಿಗಳು ಅಂತೇಳಿ ಬರ್ತವೆ. ಓಕೆ, ಮೈದಾನ ಪ್ರದೇಶದಲ್ಲಿ ಕಂಡುಬರುವಂಥ ಹಿಮ ನದಿಗಳು ಅಂತೇಳಿ ಕರಿತವೆ. ಓಕೆ, ಧ್ರುವ ಪ್ರದೇಶಗಳಲ್ಲಿ ಕಂಡುಬರುವಂಥ ಹಿಮ ನದಿಗಳು ಅಂತ ನಾವು ಇದನ್ನ ಕರಿಬಹುದು. ಓಕೆ, ಪರ್ವತಗಳ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಆಗುವಂಥ ಹಿಮ ನದಿಗಳು. ಓಕೆ, ಈ ಹಿಮ ನದಿಗಳು ಇದ್ರೆ ಮಾತ್ರ ನಮ್ಮ ನದಿಗಳು ಮುಂದೆ ಉಗಮಗೊಳ್ತವೆ. ಯಾಕಂದ್ರೆ ಉತ್ತರ ಭಾರತದ ಎಲ್ಲಾ ನದಿಗಳು ಕಂಡುಬರುವಂಥದ್ದು ಹಿಮ ನದಿಗಳಿಂದ ಮಾತ್ರ ನಮ್ಮಲ್ಲಿ. ಆಲ್ರೆಡಿ ನಿಮ್ಗೆ ಬೇಸಿಕ್ ಆಗಿ ಗೊತ್ತಿರ್ತದೆ ಅನ್ಕೊಂಡಿದ್ ನೀವನ್ನ. ಓಕೆ, ಹಾಗಾಗಿ ಹಿಮ ನದಿಗಳು ನೆಕ್ಸ್ಟ್ ಇದರಲ್ಲಿ ಕಂಡುಬರುವಂಥ ಟೈಪ್ಸ್ಗಳನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ಹಿಮ ನದಿಗಳು ಮತ್ತೆ ಇದರಲ್ಲಿ ಕಂಡುಬರುವಂಥ ವಿಧಗಳು ಅಂತೇಳಿ ಬರ್ತದೆ. ಓಕೆ, ನೆಕ್ಸ್ಟ್ ಇದರ ಜೊತೆಗೆ ಮತ್ತೊಂದು ಬೇಕಾದ್ರೆ ನೀವು ಇದನ್ನ ಸೇರಿಸಿ ಡೆಲ್ಟಾಸ್ಗಳು ಅಂತೇಳಿ ಬರ್ತದೆ. ಡೆಲ್ಟಾಗಳು ಅಥವಾ ಮುಖಜ ಭೂಮಿಗಳು ಅಂತೇಳಿ ಕರಿತೀವಿ. ಮುಖಜ ಭೂಮಿಗಳು ನಮ್ಮಲ್ಲಿ ಎಷ್ಟು ವಿಧದ ಮುಖಜ ಭೂಮಿಗಳು ಕಂಡು ಬರ್ತವೆ? ಪಕ್ಷಿಪಾದದ ಆಕಾರದ ಮುಖಜ ಭೂಮಿಗಳು ಅಂತೇಳಿ ಕಂಡು ಬರ್ತವೆ. ಸಾಮಾನ್ಯವಾದಂಥ ಮುಖಜ ಭೂಮಿಗಳು ಅಂತೇಳಿ ನಮ್ಮಲ್ಲಿ ಕಂಡು ಬರ್ತವೆ. ಟ್ರಯಾಂಗಲ್ ಡೆಲ್ಟಾಸ್ ಅಲ್ಲಿ ಕಂಡುಬರುವಂಥ ಮುಖಜ ಭೂಮಿಗಳು ಅಂತ ನಮ್ಮಲ್ಲಿ ಕಂಡು ಬರ್ತವೆ. ಅಥವಾ ಚೂಪಾಗಿರುವಂಥ ಅಥವಾ ನಯವಾಗಿರುವಂಥ ಮುಖಜ ಭೂಮಿಗಳು ಅಂತ ನಮ್ಮಲ್ಲಿ ಕಂಡು ಬರ್ತವೆ. ಆ ಮುಖಜ ಭೂಮಿಗಳಿಗೆ ಯಾವ್ಯಾವ ನದಿಗಳು ನಮ್ಮಲ್ಲಿ ಎಕ್ಸಾಂಪಲ್ಗಳಾಗಿರ್ತವೆ ಅಥವಾ ಉದಾಹರಣೆಗಳಾಗಿರ್ತವೆ ಅನ್ನೋದನ್ನ ಇಲ್ಲಿ ನಾವಿಲ್ಲಿ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಬಂದ್ರೆ ಸೆಕೆಂಡ್ ಪಾರ್ಟ್ ಆಗಿ ಬರ್ತದೆ ವಾಯುಗುಣ ಅಂತ ಕರಿತೀವಿ. ವಾಯುಗುಣ ಅಂತ ಇದನ್ನ ಕರಿಬೇಕಾಗುತ್ತೆ. ವಾಯುಗುಣ ಅಂತೇಳಿ ಬರ್ತದೆ. ರೈಟ್, ವಾಯುಗುಣದಲ್ಲಿ ಬಂದ್ರೆ ನಮ್ಮಲ್ಲಿ ಓಕೆ ಹವಾಮಾನ ಮತ್ತೆ ವಾಯುಗುಣ ಅಂತೇಳಿ ಬರ್ತದೆ. ಹವಾಮಾನ ಮತ್ತೆ ವಾಯುಗುಣಗಳು ಅಂತೇಳಿ ಬರ್ತದೆ. ನೆಕ್ಸ್ಟ್ ವಾಯುಮಂಡಲದ ರಚನೆ ಅಂತೇಳಿ ಬರ್ತದೆ. ವಾಯುಮಂಡಲದ ರಚನೆ, ಯಾಕಂದ್ರೆ ಆಲ್ರೆಡಿ ವಾಯುಮಂಡಲದ ರಚನೆಗಳಲ್ಲಿ ನಮ್ಮಲ್ಲಿ 5 ವಿಧದಲ್ಲಿ ವಾಯುಮಂಡಲದ ರಚನೆಗಳನ್ನ ಬೇಕಾದ್ರೆ ನಾವು ಅಥವಾ ಸ್ತರಗಳನ್ನ ಬೇಕಾದ್ರೆ ನಾವಿಲ್ಲಿ ನೋಡಬಹುದಾಗಿರ್ತದೆ. ಉಷ್ಣತಾ ಮಂಡಲ ಅಂತೇಳಿ ಬರ್ತದೆ, ಸಮಶೀತೋಷ್ಣ ಮಂಡಲ ಅಂತೇಳಿ ಬರ್ತದೆ, ಮಧ್ಯಂತರ ಮಂಡಲ ಅಂತೇಳಿ ಬರ್ತದೆ, ಅಯಾನುಮಂಡಲ ಅಂತೇಳಿ ಬರ್ತದೆ, ಬಾಹ್ಯ ಮಂಡಲಗಳು ಅಂತೇಳಿ ಬರ್ತವೆ. ಇವುಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ರೆ ಒತ್ತಡ ಪಟ್ಟಿಗಳು ಅಂತೇಳಿ ಬರ್ತದೆ. ಒತ್ತಡ ಪಟ್ಟಿಗಳು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಕಂಡುಬರುವಂತ ಕಡಿಮೆ ಒತ್ತಡ ಪಟ್ಟಿಗಳು ಅಂತೇಳಿ ಬರ್ತದೆ. ಉಪ ಉಷ್ಣವಲಯ ಅಥವಾ ಉಷ್ಣವಲಯದಲ್ಲಿ ಕಂಡುಬರುವಂತ ಅಧಿಕ ಒತ್ತಡ ಪಟ್ಟಿಗಳು ಅಂತೇಳಿ ಕಂಡುಬರ್ತದೆ. ಧ್ರುವೀಯ ಪ್ರದೇಶದಲ್ಲಿ ಕಂಡುಬರುವಂತ ಕಡಿಮೆ ಒತ್ತಡ ಪಟ್ಟಿಗಳು ಅಂತೇಳಿ ಬರ್ತದೆ. ನೆಕ್ಸ್ಟ್ ಶೀತ ಪ್ರದೇಶದಲ್ಲಿ ಕಂಡುಬರುವಂತ ಅಧಿಕ ಒತ್ತಡ ಪಟ್ಟಿಗಳು ಅಂತ ನಮ್ಮಲ್ಲಿ ಬರ್ತದೆ. ಒತ್ತಡ ಪಟ್ಟಿಗಳನ್ನ ಇಲ್ಲಿ ಕಲಿಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಓಕೆ, ಒತ್ತಡ ಪಟ್ಟಿಗಳು ಅಂತೇಳಿ ನೆಕ್ಸ್ಟ್ ಬರ್ತದೆ ವಾಯುಗುಣ ಅಂತೇಳಿ ಬರ್ತದೆ. ವಾಯುಗುಣ ಮತ್ತು ಅದರ ವಿಧಗಳು ಅಂತೇಳಿ ಬರ್ತದೆ. ವಾಯುಗುಣ ಮತ್ತು ಅದರ ವಿಧಗಳನ್ನ ಇಲ್ಲಿ ಮಾರುತ ಮತ್ತು ಅದರ ವಿಧಗಳನ್ನ ಇಲ್ಲಿ ಬೇಕಾದ್ರೆ ಇಲ್ಲಿ ನೋಡ್ಬೇಕಾಗುತ್ತೆ. ನಿರಂತರ ಮಾರುತಗಳು ಅಂತೇಳಿ ಬರ್ತದೆ, ಸ್ಥಳೀಯ ಮಾರುತಗಳು ಅಂತೇಳಿ ಬರ್ತದೆ, ನಿಯತಕಾಲಿಕ ಮಾರುತಗಳು ಅಂತೇಳಿ ಬರ್ತದೆ, ನಿಶ್ಚಿತ ಮಾರುತಗಳು ಅಂತೇಳಿ ಬರ್ತದೆ ನಮ್ಮಲ್ಲಿ. ಓಕೆ, ಚಂಡಮಾರುತಗಳು ಅಂತೇಳಿ ಬರ್ತದೆ,
ಓಕೆ, ಇವುಗಳನ್ನು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ಮೋಡಗಳು ಅಂತೇಳಿ ಬರ್ತದೆ. ಮೋಡಗಳು, ನೆಕ್ಸ್ಟ್ ಮಳೆಗಳು ಅಂತೇಳಿ ಬರ್ತದೆ. ಮಳೆ, ಪರಿಸರನ ಮಳೆ ಕೇಳಿರ್ತೀರಾ? ಬೇಸಿಗೆಗಾಲದಲ್ಲಿ ಗುಡುಗು ಮಿಂಚಿಂದ ಕೊಡುವಂಥ ಮಳೆ. ಇನ್ನೊಂದು ತಿಂಗಳು ಬಿಟ್ಟು ಅಂದರೆ ಬರ್ತದೆ, ಇನ್ನು ಮಾರ್ಚ್ ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ ಮಳೆ. ಬೇಸಿಗೆ ಕಾಲದಲ್ಲಿ ಬರುವಂಥ ಮಳೆಯನ್ನು ಪರಿಸರನ ಮಳೆ ಅಂತೇಳಿ ಕರಿತೀವಿ. ಮಳೆಗಾಲದಲ್ಲಿ ಬರುವಂಥ ಮಳೆಯನ್ನು ಪರ್ವತ ಮಳೆಗಳು ಅಂತೇಳಿ ಕರಿತೀವಿ. ಯಾಕಂದರೆ ಪರ್ವತಗಳ ಭಾಗದಿಂದನೇ ಸ್ಟಾರ್ಟ್ ಆಗುತ್ತಾನೆ ಅದು, ಹಾಗಾಗಿ ಅವನ್ನ ಪರ್ವತ ಮಳೆಗಳು ಅಂತೇಳಿ ಕರೆಯಲಾಗ್ತದೆ. ಇದು ಬಿಟ್ಟರೆ ಸೈಕ್ಲೋನ್ಸ್ಗಳು ಅಂತೇಳಿ ಬರ್ತದೆ, ಚಂಡಮಾರುತಗಳು. 3 ವಿಧದ ಮಳೆಗಳನ್ನು ನಮ್ಮಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ವಾಯುಮಂಡಲದಲ್ಲಿ ಬಂದರೆ ಇವನ್ನ ಇಲ್ಲಿ ನೋಡಬೇಕಾಗುತ್ತೆ ನೀವು. ನೆಕ್ಸ್ಟ್ ಜಲಗೋಳ ಅಥವಾ ಸಾಗರ ಶಾಸ್ತ್ರ ಅಂತ ಕರಿತೀವಿ. ಜಲಗೋಳ ಅಥವಾ ಇದನ್ನ ಸಾಗರ ಶಾಸ್ತ್ರಗಳು ಅಂತೇಳಿ ಕರೆಯಲಾಗುತ್ತೆ. ಸಾಗರ ಶಾಸ್ತ್ರ ಅಂತೇಳಿ ಬರ್ತದೆ, ಜಲಗೋಳ ಅಥವಾ ಸಾಗರ ಶಾಸ್ತ್ರ. ಓಕೆ, ಈ ಸಾಗರ ಶಾಸ್ತ್ರದಲ್ಲಿ ಫಸ್ಟ್ ಒಂದು ಬರ್ತದೆ ಓಷನ್ಸ್ ಅಥವಾ ಸಾಗರಗಳು ಅಂತೇಳಿ ಕರಿತೀವಿ. ಓಷನ್ಸ್ ಅಥವಾ ಸಾಗರಗಳು ಅಂತೇಳಿ ಕರಿತೀವಿ. ಭೂಮಿಯ ಮೇಲೆ ಪ್ರಧಾನವಾಗಿ ಎಷ್ಟು ಸಾಗರಗಳು ಕಂಡು ಬರುತ್ತವೆ? ಎಷ್ಟು? ಯಾವ್ದಾದ್ರು? ಓಕೆ, ಪೆಸಿಫಿಕ್, ಓಕೆ, ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ, ಮತ್ತೆ ಅಟ್ಲಾಂಟಿಕ್, ನೆಕ್ಸ್ಟ್ ಆರ್ಕಿಟಿಕ್, ನೆಕ್ಸ್ಟ್ ಯಾಕೆನಾ ಮತ್ತೊಂದು ದಕ್ಷಿಣ ಚೀನಾ ಸಮುದ್ರ, ಇದನ್ನ ಒಂದು ಸಾಗರ ಅಂತ ಮಾಡಿದ್ದಾರೆ. ಈಗ ಇವನ್ನ ನೋಡ್ಬೇಕಾಗುತ್ತೆ ಇಲ್ಲಿ ಸಾಗರಗಳನ್ನು. ಓಕೆ, ಇದೆಲ್ಲ ಅತಿ ದೊಡ್ಡ ಸಾಗರ ಯಾವುದು? ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರ. ಭೂಮಿಯ ಮಧ್ಯ ಕಂಡುಬರುವಂತ ಸಾಗರ ಯಾವುದು? ಭೂಮಧ್ಯ ಸಾಗರ ಅಂತೇಳಿ ಇದನ್ನು ಯಾವ್ದನ್ನು ಕರೀತಾರೆ? ಭೂಮಧ್ಯ ಸಾಗರ. ಭೂಮಿಯ ಮಧ್ಯ ಭಾಗದಲ್ಲಿ ಕಂಡುಬರುವಂತ ಸಾಗರ ಯಾವುದು? ಅಟ್ಲಾಂಟಿಕ್. ಅಟ್ಲಾಂಟಿಕ್ ಸಾಗರ. ಅಟ್ಲಾಂಟಿಕ್ ಸಾಗರವನ್ನ ಕರೆಯಲಾಗುತ್ತೆ. ಅಟ್ಲಾಂಟಿಕ್ ಸಾಗರವನ್ನ ಕರೀತಾರೆ. ಅತಿ ಹೆಚ್ಚು ಕಂದರಗಳು ಕಂಡುಬರುವಂತ ಸಾಗರ ಪೆಸಿಫಿಕ್ ಮಹಾಸಾಗರ. ಅತಿ ಹೆಚ್ಚು ಕಂದರಗಳು ಕಂಡುಬರ್ತವೆ. ಭಾರತದ ಹೆಸರನ್ನು ಸೂಚಿಸುವಂತ ಸಾಗರ ಹಿಂದೂ ಮಹಾಸಾಗರ. ಅತ್ಯಂತ ಕಡಿಮೆ ಆಳವನ್ನು ಹೊಂದಿರುವಂತ ಸಾಗರ ಆರ್ಕಿಟಿಕ್ ಸಾಗರ. ಅತಿ ಹೆಚ್ಚು ಮೀನುಗಾರಿಕೆ ಮಾಡುವಂತ ಸಾಗರ, ಅತಿ ಹೆಚ್ಚು ಮೀನುಗಾರಿಕೆ ಮಾಡುವಂತ ಸಾಗರ ಆರ್ಕಿಟಿಕ್ ಮತ್ತು ಅಟ್ಲಾಂಟಿಕ್ ಸಾಗರದಲ್ಲೇ. ಆರ್ಕಿಟಿಕ್ ಮತ್ತೆ ಅಟ್ಲಾಂಟಿಕ್ ಸಾಗರದಲ್ಲಿ ಟೈಟಾನಿಕ್ ಹಡಗು ಮುಳುಗಡೆ ಆದಂತ ಸಾಗರ. ಟೈಟಾನಿಕ್ ಹಡಗು ಮುಳುಗಡೆ ಆದಂತ ಸಾಗರ ಯಾವುದು? ಟೈಟಾನಿಕ್ ಹಡಗು ಇದರಲ್ಲೇ ಆಗಿದ್ದು. ಅತಿ ಹೆಚ್ಚು ಗ್ಲೇಷಿಯರ್ಗಳು ಕಂಡುಬರುವಂತ ಸಾಗರ ಹಿಮನದಿಗಳು, ಗ್ಲೇಷಿಯರ್ಸ್, ಹಿಮಪಾತಗಳು, ಹಿಮಗಡ್ಡೆಗಳು ಅಟ್ಲಾಂಟಿಕ್. ಅಟ್ಲಾಸ್ ಬೇಕು ಕೈಯಲ್ಲಿ, ಅರ್ಥ ಆಗ್ತಾ ಇದೆಯಾ? ನಾನು ಹೇಳ್ತೀನಿ ಯಾವ ಅಟ್ಲಾಸ್ ಅಂತ ಹೇಳಿ. ಅಟ್ಲಾಸ್ ಅನ್ನ ಒಂದಿತ್ತು ಅಂದ್ರೆ ಬರ್ರಿ, ಬೇಕಾದ್ರೆ ಔಟ್ ಆಫ್ ಕೊಡಿಸ್ತೀನಿ ನಿಮಗೆ ಈ ಸಬ್ಜೆಕ್ಟಲ್ಲಿ. ಔಟ್ ಆಫ್ ಕ್ವಶನ್, ಒಂದು ಕ್ವಶನ್ ಮಿಸ್ ಆಗಬಾರ್ದು. ನಾನು ಮಾಡ್ತಾ ಇರೋದು 24ನೇ ಬ್ಯಾಚ್ ಇದೆ. 23ನೇ ಬ್ಯಾಚಲ್ಲೂ ಕೂಡ ಈಗವರೆಗೆ ಒಂಚೂರು ಪ್ರಾಬ್ಲಮ್ ಬಂದಿಲ್ಲ. ಔಟ್ ಆಫ್ ಪೂರ್ತಿ 360 ಡಿಗ್ರಿ ನಾನು ಸಬ್ಜೆಕ್ಟ್ ಕವರ್ ಮಾಡ್ಕೊಡ್ತೀನಿ. ಆದರೆ ನೀವು ಪ್ರತಿದಿನ ಕ್ಲಾಸಿಗೆ ಬರಬೇಕಷ್ಟೆ. 360 ಡಿಗ್ರಿ ಆ್ಯಂಗಲಲ್ಲಿ ನಾನು ಸಬ್ಜೆಕ್ಟನ್ನು ನಿಮಗೆ ಕವರ್ ಮಾಡ್ಕೊಡ್ತೀನಿ. ಎಲ್ಲಿಂದ ಕ್ವಶನ್ ತರ್ತೀರೋ ಬೇಕಾದ್ರೆ ತನ್ನಿ, ಯಾವ ಬುಕ್ಸ್ಗಳನ್ನ ಓದ್ಕೊಂಡು ತರ್ತೀರೋ ತನ್ನಿ, ಬೇಕಾದ್ರೆ ಕ್ವಶನ್ಸ್ಗಳು ನಾನು ಬಿಡಿಸ್ತೀನಿ. ಅರ್ಥ ಆಗ್ತಾ ಇದೆಯಾ? 360 ಡಿಗ್ರಿಲಿ ನಾನು ನಿಮ್ಮನ್ನ ಕ್ವಶನ್ಗಳನ್ನ ಇಲ್ಲಿ ನಿಮಗೆ ಸಬ್ಜೆಕ್ಟ್ಗಳನ್ನ ಕವರ್ ಮಾಡಿಸ್ತೀನಿ. ಆದರೆ ನೀವು ಮಾಡಬೇಕಾಗಿರೋದು ಒಂದೇ, ನಿಮ್ಮ ಕೈಯಲ್ಲಿ ಅಟ್ಲಾಸ್ ಇರಬೇಕು. ಜೋಗ್ರಫಿ ಅಂತ ಬಂದರೆ ಇಸ್ ಥಿಯರಿ ಅಲ್ಲ, ಇಸ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದು. ನಿಮ್ಮ ಕೈಯಲ್ಲಿ ಅಟ್ಲಾಸ್ ಇರಬೇಕು. ಅಟ್ಲಾಸ್ ಇರಬೇಕು, 2 ಪೆನ್ ಇರಬೇಕು, 1 ಪೆನ್ಸಿಲ್ ಇರಬೇಕು. ಹೇಳ್ತಾ ಇರೋ ಪ್ಲೇಸ್ಗಳನ್ನ ಟಿಕ್ ಮಾಡ್ಕೋತಾ ಇರ್ಬೇಕಷ್ಟೇ. ನಾನಿಲ್ಲಿ ತೋರಿಸ್ತೀನಿ, ನಾನು ಇಲ್ಲಿ ಪೂರ್ತಿ ಮ್ಯಾಪ್ಗಳನ್ನ ಹಾಕಿಸ್ತೀನಿ, ನಾನು ಇದನ್ನ ತೋರಿಸ್ತೀನಿ. ಯಾಕಂದ್ರೆ ನಂದು ಎಲ್ಲರ ಥರ ಬರೀ ಪಿಕ್ಚರ್ಸ್ಗಳನ್ನ ಹಾಕೊಂಡ್ಬಂದಿರೋ PPT ಅಲ್ಲ, ನನ್ನ ಹತ್ರ ಡೀಟೇಲ್ ಇನ್ಫಾರ್ಮೇಶನ್ ಇದೆ PPTಲಿ, ವಿತ್ ಕರೆಂಟ್ ಅಫೇರ್ಸ್ ಕೂಡ ಇದೆ. ಫೆಬ್ರವರಿ 28ನೇ ತಾರೀಕುವರೆಗೂ ಕೂಡ ಕವರ್ ಮಾಡಿದ್ನಿ ಕರೆಂಟ್ ಅಫೇರ್ಸ್ PPTಲಿ. 6 ತಿಂಗಳಿಂದ 7 ತಿಂಗಳು ಕರೆಂಟ್ ಅಫೇರ್ಸ್ ಹಾಕಿದ್ನಿ. ಸಾಕ ಇನ್ನೂ ಬೇಕಾ? ಅದ್ರ ಹಿಂದೆ ನಾನು ಕೇಳಲ್ಲ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮುಂದಕ್ಕೆ ಬರೋದು ಎಕ್ಸಾಮ್ಗಳಿಗೆ, ಹಿಂದಿಲ್ಲ ಯಾವುದು, ಮುಂದೋಗೋ ಎಕ್ಸಾಮ್ಸ್ಗಳಿದೆ. ಮುಂದಕ್ಕೆ ನೀವು ಅದನ್ನ ಅಲ್ಲಿ ಕವರ್ ಮಾಡ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್ ಸಮುದ್ರಗಳು ಅಂತೇಳಿ ಬರ್ತದೆ. ಮ್ಯಾಪ್ ರೀಡಿಂಗ್ ಮಾಡಲೇಬೇಕು ಸಮುದ್ರಗಳಿಗೆ. ಸಮುದ್ರಗಳಿಗೆ ಮ್ಯಾಪ್ ರೀಡಿಂಗ್ ಮಾಡಬೇಕು.
ಇಲ್ಲಿ ಸಮುದ್ರಗಳನ್ನ ನಿಮ್ಗೆ ಎಲ್ಲಿ ಕೇಳ್ತಾನೆ ಅಂದ್ರೆ ಯಾವ ಎರಡು ದೇಶಗಳ ಮಧ್ಯೆ ಸಮುದ್ರಗಳು ಕಂಡುಬರ್ತವೆ, ಯಾವ ಎರಡು ದೇಶಗಳನ್ನ ಯಾವ ಸಮುದ್ರ ಬೇರ್ಪಡಿಸುತ್ತೆ, ಅಥವಾ ಸಮುದ್ರಗಳ ಸಮೀಪದಲ್ಲಿ ಕಂಡುಬರುವಂತ ದೇಶಗಳು ಯಾವುದು, ಇತ್ತೀಚೆಗೆ ಜಾಸ್ತಿ ಹೈಲೈಟ್ ಆಗ್ತಾ ಇರುವಂತ ಕ್ವಶನ್. ಕಾರಣ ಏನು ಅಂತ ಕೇಳಿದ್ರೆ ಇಸ್ರೇಲ್ ಉಕ್ರೇನ್ ವಾರ್ಗಳಿಂದಾಗಿ ಅದರ ಅಕ್ಕಪಕ್ಕ ಇರುವಂತ ಸಮುದ್ರಗಳನ್ನ ಪದೇ ಪದೇ ಕೇಳ್ತಾ ಇದ್ದಾನೆ ಎಕ್ಸಾಮ್ಸ್ಗಳಲ್ಲಿ. ಓಕೆ, ಜಪಾನ್ ಹತ್ರ ಕಂಡುಬರುವಂತ ಸಮುದ್ರ ಯಾವುದು, ಚೀನಾದ ಹತ್ರ ಯಾವ ಸಮುದ್ರ ಕಂಡುಬರ್ತದೆ, ಭಾರತದ ಪೂರ್ವದಲ್ಲಿ ಯಾವ ಸಮುದ್ರ ಇದೆ, ಪಶ್ಚಿಮದಲ್ಲಿ ಯಾವ್ದು ಬರ್ತದೆ, ಅಂಡಮಾನ್ ನಿಕೋಬಾರ್ ಸಮುದ್ರ ಎಲ್ಲಿದೆ, ಅದು ಏನ್ ಮಾಡುತ್ತೆ, ಈ ತರದ ಸಮುದ್ರಗಳು ನಮ್ಮಲ್ಲಿ ಅನೇಕ ಕಂಡು ಬರ್ತವೆ. ಅದರಲ್ಲೂ ಸಮುದ್ರಗಳನ್ನ ನೋಡ್ಬೇಕಂದ್ರೆ ಸಾಗರಗಳ ಭಾಗಗಳನ್ನ ನೋಡ್ಬೇಕು. ಸಾಗರಗಳಿಗೆ ಸಮೀಪದಲ್ಲಿ ಇರುವಂತ ಸಮುದ್ರಗಳನ್ನ ಇಲ್ಲಿ ಟಿಕ್ ಮಾಡ್ಬೇಕಾಗತ್ತೆ ನೀವು. ಕೆಲವೊಂದು ಬಾರಿ ಅವ್ನು ಕೇಳ್ತಾನೆ ಉತ್ತರದಿಂದ ದಕ್ಷಿಣಕ್ಕಿರುವಂತ ಸಮುದ್ರಗಳನ್ನ ಕ್ರಮವಾಗಿ ಜೋಡಿಸಿ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸ್ಬೇಕು, ಇಲ್ಲಾಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಜೋಡಿಸ್ಬೇಕು. ಈ ತರದ ಕ್ವಶನ್ಸ್ಗಳು ಇಲ್ಲಿ ಬರ್ತವೆ. ಯಾಕಂದ್ರೆ ಇದಕ್ಕೆ ಮ್ಯಾಪ್ ರೀಡಿಂಗ್ ಬೇಕು. ಅರ್ಥ ಆಗ್ತಾ ಇದೆಯಾ? ನಾನು ಕನಿಷ್ಠ ಒಂದು 50 ಸಮುದ್ರಗಳನ್ನ ನಾನು ನಿಮ್ಗೆ ಕವರ್ ಮಾಡಿಸ್ತೀನಿ. ಇಲ್ಲಿ ಒಂದು ಇಂಪಾರ್ಟೆಂಟ್ 50 ಸಮುದ್ರಗಳನ್ನ ಕವರ್ ಮಾಡಿಸ್ತೀನಿ. ಪ್ರತಿಯೊಂದಕ್ಕೂ ನಾನು ಮ್ಯಾಪ್ ಹಾಕ್ತೀನಿ. ಅದು ಸುತ್ತಮುತ್ತ ಏನೇನು ಬರುತ್ತೋ ಆ ದೇಶಗಳ ಸಮೇತ ನಾನು ನಿಮ್ಗೆ ಮ್ಯಾಪ್ ರೀಡಿಂಗ್ ಅನ್ನ ಮಾಡಿಸ್ತೀನಿ. ಎಸ್, ನೆಕ್ಸ್ಟ್ ಸಾಗರದ ತಳ ಸ್ವರೂಪಗಳು ಅಂತೇಳಿ ಬರ್ತದೆ. ಸಾಗರದ ಒಳಗಿನ ಭಾಗವನ್ನ ಇಲ್ಲಿ ಅಧ್ಯಯನವನ್ನ ಮಾಡಬೇಕು. ಸಾಗರದ ತಳ ಸ್ವರೂಪಗಳಲ್ಲಿ ಖಂಡಾಂತರ ಪ್ರದೇಶಗಳು ಅಂತೇಳಿ ಬರ್ತದೆ, ಖಂಡಾವರಣ ಪ್ರದೇಶಗಳು ಅಂತೇಳಿ ಬರ್ತದೆ, ಸಾಗರ ತಗ್ಗುಗಳು ಅಂತೇಳಿ ಬರ್ತದೆ, ಸಾಗರದ ಇಳಿಜಾರುಗಳು ಅಂತೇಳಿ ಬರ್ತದೆ, ಅಲ್ಲಿ ಬರುವಂತ ಸಾಗರ ಪರ್ವತಗಳು ಅಂತೇಳಿ ಬರ್ತದೆ, ಸಿ ಮೌಂಟೇನ್ಸ್ ಅಂತೇಳಿ ಕರೆಯಲಾಗ್ತದೆ, ಸಾಗರ ಪರ್ವತಗಳು ಅಂತೇಳಿ ಕರಿತೇವೆ. ನೆಕ್ಸ್ಟ್ ಸಾಗರ ಕಂದರಗಳು ಅಂತೇಳಿ ಬರ್ತದೆ. ಇವುಗಳನ್ನ ಈ ಭಾಗದಲ್ಲಿ ಕಲಿಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ತುಂಬಾ ಬಾರಿ ಇಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ದಾನೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬಿದ್ದೋಗ್ತಾರೆ ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಈ ಲೆಸನ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಟು ನೀರಿನ ಲವಣತೆಗಳು. ಇತ್ತೀಚೆಗೆ ತುಂಬಾ ಇದನ್ನು ಕೇಳ್ತಾ ಇದ್ದಾನೆ. ಯಾವ ಸಾಗರದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇದೆ? ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯೋ ಇಲ್ವೋ? ಅದು ಯಾವ ಉಪ್ಪು ಇದೆ? ಕರೆಕ್ಟಾ? ಕೇಳ್ತಾ ಹೋಗ್ತಿರಲ್ಲ, ಉಪ್ಪಿರೋ ಟೂತ್ ಪೇಸ್ಟ್ ಕೊಡೋ ಕೇಳ್ತೀರಾ, ಮೆಡಿಕಲಲ್ಲಿ ಹೋದ್ರು ಕೇಳ್ತೀರಾ, ಅಂಗಡಿಲಿ ಹೋದ್ರು ಕೇಳ್ತೀರಾ. ಅದೇ ರೀತಿ ಯಾವ ಸಾಗರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಪ್ಪಿದೆ, ಯಾವ ಸರೋವರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಪ್ಪಿದೆ, ಯಾವ ನದಿ ಉಪ್ಪಿನಿಂದ ಕೂಡಿದೆ, ಯಾವ ಸರೋವರ ಉಪ್ಪಿನಿಂದ ಕೂಡಿದೆ, ಯಾವ ಸಾಗರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಪ್ಪಿರ್ತದೆ, ಇವುಗಳ ಮೇಲೆ ಇಲ್ಲಿ ಕ್ವಶನ್ಸ್ಗಳಾಗುತ್ತೆ. ನೆಕ್ಸ್ಟ್ ಓಷನ್ ಕರೆಂಟ್ಸ್, ಸಾಗರ ಪ್ರವಾಹಗಳು. ವೆರಿ ಇಂಪಾರ್ಟೆಂಟ್ ಅನ್ಕೊಂಡಿದ್ದೀನಿ ಇದನ್ನ. ಸಾಗರ ಪ್ರವಾಹಗಳು. ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರುವಂತ ಉಷ್ಣ ಪ್ರವಾಹ ಯಾವುದು, ಶೀತ ಪ್ರವಾಹ ಯಾವುದು? ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡುಬರುವಂತ ಉಷ್ಣ ಪ್ರವಾಹ, ಶೀತ ಪ್ರವಾಹ. ಬೆಂಗ್ವೇಲಾ ಪ್ರವಾಹ ಅಂತೇಳಿ ಕರೀತೀರಾ? ಗಲ್ಫ್ ಸ್ಟ್ರೀಮ್ ಪ್ರವಾಹ ಅಂತೇಳಿ ಬೇಕಾದ್ರೆ ಇದನ್ನ ಕರೀತೇವ. ಬ್ರೆಜಿಲಿಯನ್ ಪ್ರವಾಹಗಳು ಅಂತೇಳಿ ಕರೀತೀರಾ? ಒಯಸ್ಕೋ ಪ್ರವಾಹಗಳು ಅಂತೇಳಿ ಕರೀತೀರಾ? ಓಕೆ, ಚಿಲಿ ಪ್ರವಾಹಗಳು ಅಂತೇಳಿ ಕೇಳಿರ್ತೀರಾ? ಬ್ರೆಜಿಲಿಯನ್ ಪ್ರವಾಹಗಳು ಅಂತೇಳಿ ಕೇಳಿರ್ತೀರಾ? ಈ ತರದ ಪ್ರವಾಹಗಳನ್ನ ಇಲ್ಲಿ ನಾವಿಲ್ಲಿ ನೋಡ್ಬೇಕಾಗತ್ತೆ. ಇದನ್ನು ಕೂಡ ಮ್ಯಾಪ್ ರೀಡಿಂಗ್ ಅಲ್ಲೇ ಇದೆ. ಪ್ರವಾಹಗಳನ್ನ ಇಲ್ಲಿ ನೋಡ್ಬೇಕು. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಬರ್ತದೆ, ಓಕೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರ್ತದೆ, ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂತ ಪ್ರವಾಹಗಳು ಯಾವುದು? ಇದನ್ನ ನಿಮ್ಗೆ ನೇರವಾದಂತ ಕ್ವಶನ್ಸ್ಗಳನ್ನ ಕೇಳ್ತಾನೆ. ಇಲ್ಲಿ ನೇರವಾದಂತ ಕ್ವಶನ್ಸ್ಗಳೇ ಬರ್ತವೆ. ಈ ಪ್ರವಾಹಗಳನ್ನ ಕಲಿಬೇಕಾಗತ್ತೆ. ನೆಕ್ಸ್ಟ್ ದ್ವೀಪಗಳು ಅಂತೇಳಿ ಬರ್ತದೆ. ಒಂದು ಕ್ಯಾಂಡು ದ್ವೀಪ, ಮತ್ತೊಂದು ಸೀಮೆಣ್ಣೆ ದ್ವೀಪ ಅಂತೇಳಿ ಬರ್ತದೆ. ಬರ್ತಾವ ಇಲ್ವಾ? ಬರ್ತಾವ? ಮತ್ತೆ ಯಾವ ದ್ವೀಪಗಳು ಬರ್ತವೆ ಇಲ್ಲಿ? ದ್ವೀಪಗಳು ಅಂತೇಳಿ ಬರ್ತದೆ. ನಿಮ್ಮ SLC ದ್ವೀಪನೂ ಬರಲ್ಲ, PUC ದ್ವೀಪನೂ ಬರಲ್ಲ, ನಿಮ್ಮ ಡಿಗ್ರಿಲಿದ್ದಂಥ ದ್ವೀಪಗಳು ಬರಲ್ಲ. ಇಲ್ಲಿ ಬರುವಂಥ ದ್ವೀಪಗಳಲ್ಲಿ 2 ವಿಧದ ದ್ವೀಪಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಒಂದು ಖಂಡಾಂತರ ದ್ವೀಪಗಳು, ಓಕೆ, ಖಂಡಗಳ ಪ್ರದೇಶಗಳಲ್ಲಿ, ಭೂಮಿಯ ಖಂಡಗಳ ಪ್ರದೇಶದಲ್ಲಿ ಕಂಡುಬರುವಂತ ದ್ವೀಪಗಳು ಅಂತೇಳಿ ಬರ್ತದೆ. ಅದು ಬಿಟ್ರೆ ಮತ್ತೊಂದು ಸಾಗರದ ಮಧ್ಯಭಾಗದಲ್ಲಿ ಕಂಡುಬರುವಂತ ಜ್ವಾಲಾಮುಖಿಗಳಿಂದ ಕೂಡಿದಂತ ದ್ವೀಪಗಳು ಅಂತೇಳಿ ಬರ್ತದೆ. ಓಕೆ, ಈ ದ್ವೀಪಗಳನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ದ್ವೀಪಗಳು ಭಾರತದಲ್ಲಿ ಬಂದ 2 ವಿಧದ ದ್ವೀಪಗಳಿದೆ. ಒಂದು ಜ್ವಾಲಾಮುಖಿ ದ್ವೀಪಗಳಿದೆ, ಮತ್ತೊಂದು ಹವಳದ ದ್ವೀಪಗಳಿದೆ. ಕರೆಕ್ಟಾ? 2 ವಿಧದ ದ್ವೀಪಗಳು ನಮ್ಮಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಹವಳದ ದಿಬ್ಬಗಳು ಅಂತೇಳಿ ಕಂಡು ಬರ್ತವೆ, ಅಥವಾ ಕೋರಲ್ ರಿಪ್ಸ್ ಅಂತ ಕರಿತೀವಿ. ಕೋರಲ್ ರಿಪ್ಸ್, ಹವಳದ ದಿಬ್ಬಗಳು ಅಥವಾ ಹವಳದ ದಿಣ್ಣೆಗಳು ಅಂತ ನಮ್ಮಲ್ಲಿ ಇದನ್ನ ಕರಿತೀವಿ. ಈ ಲಕ್ಷದ್ವೀಪವನ್ನ ಕೇಳಿದ್ರೆ ಹವಳದ ದ್ವೀಪಗಳು ಅಂತೇಳಿ ನಾವು ಇದನ್ನ ಕರಿತೀವಿ. ಅದೇ ರೀತಿ ಭಾರತದಲ್ಲಿ ಎಷ್ಟು ಹವಳದ ದಿಬ್ಬಗಳಿದಾವೆ ಬೇಕಲ್ಲ? ಕರೆಕ್ಟಾ?
KS ಅಲ್ಲಿ ಬಂದು ಇದು ಒಂದೇ ಕೇಳಲ್ಲ, ಭಾರತದಲ್ಲಿ ಎಷ್ಟು ಹವಳದ ದಿಬ್ಬಗಳಿದ್ದಾವೆ? ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1 2 3 4 4 5 ಅವನೇ ಕೊಟ್ಟಿರ್ತಾನೆ. ಇದರಲ್ಲಿ ಯಾವುದು ಹವಳದ ದಿಬ್ಬ ಅಲ್ಲ, ಯಾವುದು ಹವಳದ ದಿಬ್ಬ? 1 2 3 ಸರಿ, 4 5 ಸರಿ, ಮೇಲಿನ ಎಲ್ಲವೂ ಸರಿ, ನಾನು ಅಪ್ಲಿಕೇಶನ್ ಹಾಕಿದ್ದೆ ಸರಿ ಇಲ್ಲ, ನನ್ನ ಎಕ್ಸಾಮಿಗೆ ಬಂದಿದ್ದೇ ಸರಿ ಇಲ್ಲ, ನನ್ನ ಹಣೆ ಬರನೇ ಸರಿ ಇಲ್ಲ, ಹಿಂಗೆಲ್ಲ ಆಪ್ಷನ್ಸ್ಗಳು ಇರ್ತಾವ ಅದರಲ್ಲಿ. ಕರೆಕ್ಟಾ ಇಲ್ವಾ? ಇರ್ತಾವ ಇಲ್ವಾ? ನಗಾಡೋ ಟೈಮಲ್ಲಿ ನಗಾಡ್ರಮ್ಮ, ಅರ್ಧಂಬರ್ಧ ನಗಾಡಬೇಡಿ. ಹಿಂಗೆಲ್ಲ ಇಲ್ಲಿ ಕ್ವಶನ್ಸ್ಗಳನ್ನ ನೀವು ಕಾಮನ್ ಆಗಿ ಇಲ್ಲಿ ಕೇಳಿರ್ತಾನೆ. ದಿಬ್ಬಗಳು, ಹವಳದ ದಿಬ್ಬಗಳು ಅಂತ ಬಂದೆ. ಲಕ್ಷದ್ವೀಪಗಳನ್ನು ಬೇಕಾದ್ರೆ ನೋಡ್ಬೋದು ನಮ್ಮಲ್ಲಿ ಬಂದರೆ. ಓಕೆ, ಗಲ್ಫ್ ಆಫ್ ಕಚ್ಚನ್ನು ನೋಡ್ಬೋದು, ಗಲ್ಫ್ ಆಫ್ ಮನ್ನಾರನ್ನು ನೋಡ್ಬೋದು, ಗಲ್ಫ್ ಆಫ್ ಮನ್ನಾರನ್ನು ನೋಡ್ಬೋದು. ನೆಕ್ಸ್ಟ್ ಅಂಡಮಾನ್ ನಿಕೋಬಾರನ್ನು ಬೇಕಾದ್ರೆ ನಮ್ಮಲ್ಲಿ ನೋಡ್ಬೋದು, ಗಲ್ಫ್ ಆಫ್ ಕ್ಯಾಂಬೇನನ್ನು ನೋಡ್ಬೋದು. ಓಕೆ, ಇವೆಲ್ಲವೂ ಕೂಡ ನಮ್ಮಲ್ಲಿ ಲಕ್ಷದ್ವೀಪಗಳೇ ಆಗಿರ್ತವೆ. ಸಾರಿ, ಹವಳದ ದಿಬ್ಬಗಳೇ ಇವು ಕೂಡ ನಮ್ಮಲ್ಲಿ ಆಗಿರ್ತವೆ. ಜಗತ್ತಲ್ಲಿ ಬಂದರೆ ನಿಮಗೆ ದ ಗ್ರೇಟ್ ಆಸ್ಟ್ರೇಲಿಯನ್ ರಿಫ್ಟ್ ಅಂತೇಳಿ ಬರ್ತದೆ, ದ ಗ್ರೇಟ್ ಆಸ್ಟ್ರೇಲಿಯನ್ ರಿಫ್ಟ್ ಅಂತೇಳಿ ಬರ್ತದೆ. ಇವು ಕೂಡ ನಮ್ಮಲ್ಲಿ ಹವಳದ ದಿಬ್ಬಗಳೇ ಆಗಿರ್ತವೆ. ಓಕೆ, ಹಾಗಾಗಿ ಈ ಹವಳದ ದಿಬ್ಬಗಳನ್ನು ಈ ಲೆಸನ್ನಲ್ಲಿ ನೋಡಬೇಕಾಗತ್ತೆ. ಇಷ್ಟು ನಿಮ್ಮ ಫಿಸಿಕಲ್ ಜೋಗ್ರಫಿ ಅಥವಾ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಬರುವಂಥ ಕಾನ್ಸೆಪ್ಟ್ಸ್. ಕ್ಲಿಯರ್? ಅರ್ಥ ಆಗಿದೆಯಾ? ಇಷ್ಟು ನಿಮ್ಮ ಫಿಸಿಕಲಲ್ಲಿ ಬರುತ್ತೆ. 360 ಡಿಗ್ರಿಯಲ್ಲಿ ಪೂರ್ತಿ ಹಾಕಿದ್ವಿ ತಂದು, ಯಾವುದು ಬಿಟ್ಟಿಲ್ಲ ನನಗೆ. ಯಾವುದು ಕೂಡ ಮಿಸ್ ಮಾಡಿಲ್ಲ, ಎಲ್ಲವನ್ನು ಕೂಡ ತಂದಿಲ್ಲಿ ನಾನು ನಿಮಗೆ ಹಾಕಿದ್ವಿ. ರೈಟ್?